ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಪೊಲೀಸ್ ದೌರ್ಜನ್ಯಕ್ಕೆ ಧಿಕ್ಕಾರ, ಧಿಕ್ಕಾರ, ಪೊಲೀಸ್ ದೌರ್ಜನ್ಯಕ್ಕೆ ಧಿಕ್ಕಾರ, ಧಿಕ್ಕಾರ. ಬಂಧಿಸಿ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಅಂಬೇಡ್ಕರ್ ಜಿಂದಾಬಾದ್, ಅಂಬೇಡ್ಕರ್. ಬಹಳ ಇಲ್ಲಿ ಕಷ್ಟ ಆಗ್ತದೆ. ಆ ಒಂದು ವಿಚಾರದಲ್ಲಿ ನಿನ್ನೆನೂ ಒಬ್ಬ ಬಂದಾಗ ನಾವು ಆಯ್ತು ಮುಂದಾಜನೆ ಪರ್ಮಿಷನ್ ನಾವು ಗ್ರಾಂಟೆಡ್ ಮಾಡಿ ದಯವಿಟ್ಟು ಹೋರಾಟ ಮಾಡಿ ಅಂತ ಹೇಳಿದ್ರು. ದಯವಿಟ್ಟು ಬನ್ನಿ ಸರ್, ಇಲ್ಲಿ ಬನ್ನಿ ಸರ್. ಈಗ ನಾವು ಮನವಿಗಳನ್ನ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಕೊಡ್ತಾ ಇದ್ದೀವಿ, ಕಮಿಷನರ್ ಒಂದು ಕೊಡ್ತಾ ಇದ್ದೀವಿ, ಇನ್ನು 7 ಜನ ಸಚಿವರು ಕೊಡ್ತಾ ಇದ್ದೀವಿ. ಆಮೇಲೆ ಕೊಟ್ಟಾದ್ಮೇಲೆ ನಮಗೆ ಅಕ್ನಾಲೇಜ್ಮೆಂಟ್ ತಲುಪಿಸ್ತಾರೆ ಸಾಹೇಬರು. ಆಮೇಲೆ ಅದನ್ನು ತಗೊಂಡು ನನಗೆ ಏನಂದರೆ ನಮಗೆ ಭಾಳ ಅನ್ಯಾಯ ಆಗಿದೆ ಸರ್, ಪೊಲೀಸ್ ಡಿಪಾರ್ಟ್ಮೆಂಟ್ಲಿಂದ ನಮ್ಗೆ ಅನ್ಯಾಯ ಆಗ್ತಾ ಇರೋದು. ದಯವಿಟ್ಟು ಇದನ್ನು ಭಾಳ ಸುದೀರ್ಘವಾಗಿ ತಾವು ತಮ್ಮ ಡಿ ಸಿ ಪಿ ಅವ್ರ ಹತ್ರ ಮಾತನಾಡಿ ಆ ಇಬ್ಬರು ಡಿ ಸಿ ಪಿಗಳಿಗೂ ನಮ್ಮ ವೈಟ್ ಫೀಲ್ಡು ಮತ್ತು ಆಮೇಲೆ ಯಲಹಂಕ ಭಾಗದವ್ರಿಗೆ ಇಬ್ರಿಗೂ ಸ್ವಲ್ಪ ಹೇಳಿ ಅಲ್ಲಿ ಸುವ್ಯವಸ್ಥೆನ ಕಾನೂನನ್ನು ಭಾಳ ಕಾಪಾಡಬೇಕು. ಯಾಕಂದರೆ ಪೊಲೀಸ್ ಒಬ್ಬ ಎಸ್ ಪಿ ಡ್ಯೂಟಿಯನ್ನು ಒಬ್ಬ ರೋಡ್ ರಿಜಿಸ್ಟರ್ ಇಟ್ಕೊಂಡು ಹೊಡಿತಾನೆ ಬೆಂಗಳೂರಲ್ಲಿ. ಭಾಳ ಬೇಜಾರಾಗ್ತಾಯಿದೆ ನನಗೆ, ಕಣ್ಣಲ್ಲಿ ನೀರು ಬಂತು. ಅದನ್ನೆಲ್ಲ ಖಂಡಿಸ್ಬೇಕು. ಯಾಕಂದ್ರೆ ಇವತ್ತು ಪೊಲೀಸ್ ಇಲಾಖೆ ಇಲ್ಲಂದ್ರೆ ನಾವು ಯಾರೂ ಇಲ್ಲ. ಯಾಕಂದ್ರೆ ಅವರೇನೆ ನಮಗೆಲ್ಲ ರಕ್ಷಣೆ ಆಗಿರೋದು. ಏನೇ ವಿಚಾರ ಆದ್ರೂ ಎಲ್ಲಿದಾದ್ರೂ ಮನೆ ಮಕ್ಕಳು ಬಿಟ್ಟು ಹೆಂಡತಿ ಮಕ್ಕಳು ಬಿಟ್ಟು ಬರ್ತಾರೆ ನಮ್ಮ ಸೇವೆ ಮಾಡೋಕ್ಕೆ. ಅಂಥವ್ರ ರಕ್ಷಣೆ ಇಲ್ಲಾಂದ್ರೆ ಇನ್ನು ಬೇರೆ ರಕ್ಷಣೆ ಸಿಗಲ್ಲ ಸರ್. ಆ ಒಂದು ವಿಚಾರದಲ್ಲಿ ಕಡಿವಾಣ ಹಾಕೋದಕ್ಕೆ ದಯವಿಟ್ಟು ತಾವು ನನಗೆ ಇದು ಕೊಡಬೇಕು, ನನಗೆ ಆಶ್ವಾಸನೆ ಕೊಡಬೇಕು. ಈಗ ನಾವು ಮನವಿ ಕೊಟ್ಟಾದ ನಂತರ ಸಾಹೇಬರು ಒಂದು ಮಾತಾಡ್ಬೇಕಂತ ಕೇಳ್ಕೊತಾರೆ. ಶಿಸ್ತು ಅಂದ್ರೆ ಹಂಗಿರ್ಬೇಕು. ಯಾಕಂದ್ರೆ ಅಧಿಕಾರಿಗಳು ನಮ್ಗೆ ಎಷ್ಟು ಇದು ಮಾಡ್ಬೇಕು ಅಷ್ಟಿರ್ಬೇಕು. ಯಾಕಂದ್ರೆ ಅದೇ ಥರ ಇರಬೇಕು. ತುಂಬ ಅಭಿನಂದನೆಗಳು ಸರ್, ತುಂಬ ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಸರ್ ಈಗಿನ ಇವತ್ತಿನ ಹೋರಾಟ ಏನಂತಂದರೆ ವೈಟ್ ಫೀಲ್ಡ್ ವಿಭಾಗದಲ್ಲಿ ಬರುವಂಥ ಒಂದು ಕಾಡ್ಗೋಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ದಲಿತರ ಕಂಪ್ಲೇಂಟ್ ಕೊಟ್ಟರೆ ದಲಿತರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡೋದು ಕಾನೂನು ಬಾಹಿರವಾಗಿರ್ತದೆ. ಅದು ರದ್ದು ಮಾಡಬೇಕು. ಆಮೇಲೆ ಆ ಕೇಸ್ ಯಾರು ಹಾಕಿದ್ದಾರೆ ಅವರೆಲ್ಲ ಗೂಂಡಗಳಿದ್ದಾರೆ. ಅವ್ರ ಮೇಲೆ ಗೂಂಡಗಳನ್ನು ಮಾತು ಕೇಳ್ತಾ ಇದ್ದು ಅಷ್ಟೇ. ಅವ್ರ ಮೇಲೆ ಗೂಂಡ ಕಾಯ್ದೆಗಳನ್ನ ಹಾಕಿ ಅವ್ರನ್ನ ಗಡೀಪಾರು ಮಾಡಿಸ್ಬೇಕು ಮೊದಲನೇದು. ಆಮೇಲೆ ನಮ್ಮೊಂದು ಹೆಣ್ಣುಮಗು ಆಗಿರೋಂಥ ಭಾಗ್ಯನ್ನವರು ಒಳ್ಳೆ ಹೋರಾಟಗಾರ್ತಿ. ಆಯಮ್ಮನಿಗೆ ಏನೋ ಅನ್ಯಾಯ ಆಗಿದ್ದರೆ ಅವರೇ ಕಾರಣರಾಗಿರ್ತಾರೆ. ಆ ಮಗುಗೆ ರಕ್ಷಣೆ ಕೊಟ್ಟು ಹೋರಾಟಗಾರರಿಗೆ ಎಲ್ಲ ವ್ಯವಸ್ಥಿತವಾಗಿ ರಕ್ಷಣೆ ಕೊಡಬೇಕು ಪೊಲೀಸ್ ಅಧಿಕಾರಿಗಳು. ಆಮೇಲೆ ಗೂಂಡಗಳಿಗೆ ದಿಗಿಲು ಬಿದ್ದುಬಿಟ್ಟು ಇನ್ನೊಬ್ಬರ ಮೇಲೆ ಕೌಂಟರ್ ಕಂಪ್ಲೇಂಟ್ ಕೊಡೋದು ಅದೊಂಥರ ಏಡಿತನದಂಥ ಪೊಲೀಸ್ ಅಧಿಕಾರಿಗಳು ಮಾಡಬಾರ್ದು. ಯಾವುದು ಗಂಡಸ್ಥಾನ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತಗಳು ಓದಿ ಕಾನೂನುಗಳು ಓದ್ಕೊಂಬಂದು ಯಾವನೇ ಆಗಿರಲಿ ಅವ್ರ ಮೇಲೆ ಕಾನೂನು ಚೌಕಟ್ಟಿನಲ್ಲಿ FIR ಮಾಡಿ. ನಾನು ತಪ್ಪು ಮಾಡೋದು ನನ್ನ ಮೇಲೆ ಹಾಕಿ, ಅದು ಕಾನೂನು ಕೊಡೋಂಥ ಗೌರವನ ಇನ್ನೊಬ್ಬನಿಗೆ ಎದುರ್ಕೊಂಡು ಅಲ್ಲಿ ಕೌಂಟರ್ ಕಂಪ್ಲೇಂಟ್ ಕೊಟ್ಟು ಅಟ್ರಾಸಿಟಿ ಕೇಸ್ ಮಾಡೋದು ಕಾನೂನು ಬಾಹಿರ. ಅದು ಅಂದರೆ ನಾಳೆ ದಿನ ಅವ್ರೇನನ್ನು ಹೋಯ್ತಂದ್ರೆ ಬೇರೆ ಕಡೆ ಹೋಯ್ತಂದ್ರೆ ನೀವೆಲ್ಲ ನಿಮ್ಮ ಮನೆಗೆ ಹೋಗ್ತೀರಾ. ದಯವಿಟ್ಟು ಅದು ಆಗಬಾರ್ದು. ಅದು ಕಾನೂನು ಚೌಕಟ್ಟಲ್ಲಿ ಕೆಲಸ ಆಗಬೇಕು. ಆಮೇಲೆ ಅಲ್ಲಿ ಜೋಗಿ ಸೀನಾಟ್ ಫ್ಯಾಮಿಲಿ ಏನು ಮಾಡ್ತಾರಂದರೆ ಅಲ್ಲಿ ಜೂಜಾಡೋದಂಗೆ ನಡ್ಕೊಂಡು ಎಲ್ಲ ಇಂದೊಂದು ಮಾಡಬೇಕಂದಿಲ್ಲ, ಎಲ್ಲ ಪ್ರತಿಯೊಂದು ಮಾಡ್ತಾರೆ. ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಪೊಲೀಸ್ ಅಧಿಕಾರಿಗಳು. ಆಮೇಲೆ ಅಲ್ಲಿ ಏನೇ ಮಾಡಿದ್ರು ಮಂತ್ಲಿ ಮಾಮೂಲಿ ಪೊಲೀಸ್ ಅಧಿಕಾರಿಗಳು ಕೊಡ್ತಾರಂತೆ. ಅದು ಕಡಿವಾಣ ಹಾಕ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಅಲ್ಲಿ ಜನ ಬೆಳ್ಕೊಂಡು ಹೋಗೋಂಥ ವ್ಯವಸ್ಥಿತವಾಗಬೇಕು. ಅದು ಒಂದು. ಆಮೇಲೆ ನಂತರ ಬಂದು ಬಾಗಲೂರು ಪೊಲೀಸ್ ವಿಭಾಗದಲ್ಲಿ BK ಮಂಜು ಅನ್ನೋನು ಕೆಲವು ಈ ಪುರೋಡಿಗಳನ್ನ ಸಾಕೊಂಡು ಚಂದನ್ ಕುಮಾರ್ ಅನ್ನೋರ ಮೇಲೆ 2ನೇ ಬಾರಿ ಹಲ್ಲೆ ಮಾಡ್ತಾರೆ. ಒಂದು ಸರಿ ಅವನ್ನ ಮರಣಾಂತಿಕ ಹೋಗಿ ಹಲ್ಲೆ ಮಾಡಾಕಿರ್ತಾರೆ. ಏನೋ ಆಕಸ್ಮಿಕ ಅವ್ನು ಉಳಿದಿರೋದೇ ಭಾಳ ಇದು. ಮಣಿಪಾಲ್ ಹಾಸ್ಪಿಟ್ಲಲ್ಲಿ 42 ಲಕ್ಷಕ್ಕೂ ಹೆಚ್ಚು ಖರ್ಚು ಮಾಡಿ ಅವನ್ನ ಉಳಿಸ್ಕೊಂಬರೋದು. 2ನೇ ಬಾರಿನೂ ಅವನ ಮೇಲೆ ಹಲ್ಲೆ ಮಾಡಿ ಅವನು ಕಂಪ್ಲೇಂಟ್ ಕೊಡೋಕೆ ಹೋದರೆ ಆಪೋಸಿಟ್ ಅವರು ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ಕೊಡ್ತಾರೆ. ಇದು ಎಷ್ಟು ಇದು ಅವ್ರ ಮೇಲೆ ಕೇಸ್ ಬುಕ್ ಮಾಡೋದಲ್ಲೇ. ಆಮೇಲೆ ಪಾಪ ಶ್ರೀನಿವಾಸ್ ಗೌಡ ನನ್ನ ಮೇಲೆ ಗೌಡ್ರ ಮೇಲೇನೂ ಕಂಪ್ಲೇಂಟ್ ಕೊಡ್ತಾರೆ. ಆ ಹುಡುಗ ಮತ್ತು ಆಮೇಲೆ ಮಣಿಪಾಟಲ್ ಅನ್ನೋದು ಇವರಿಬ್ಬರಿಲ್ಲ ಅಂದರೆ ಚಂದನ್ ಕುಮಾರ್ನ ಮರ್ಡರ್ ಮಾಡಾಕ್ತಾಯಿದ್ರು. ಮಚ್ಚುಗಳು ಲಾಂಗ್ಲಿ ಇಟ್ಕೊಂಡು ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾಯಿದ್ರು ನೋಡ್ರಿ, ವಿಡಿಯೋಗಳೆಲ್ಲ ನೋಡಿದ್ರು ಅವ್ರು ಬಿಟ್ಟು ಕಳಿಸಿದ್ರಿ ಅಂದರೆ ನಿಮ್ಗೆ ನಾಚಿಕೆ ಆಗಬೇಕು ಬಾಗ್ಲೂರು ಅಧಿಕಾರಿಗಳಿಗೆ. ಇದು ಕಾನೂನು ಇದೆಯಾ ಸತ್ತಿದೆ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿರೋಂಥ ACP ಮುರುಗನ್ ರಾಯನ್ನ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಾಕಬೇಕು. ಆಮೇಲೆ ಅಲ್ಲಿ ಕುಮಾರ್ ಪಾಟೀಲ್ ಅಂತ ಸಬ್ ಇನ್ಸ್ಪೆಕ್ಟ್ರು ಇನ್ನೂ ರಿಕ್ವಿಟು ಮೊನ್ನೆ ಬಂದವ್ರೆ. ನಾನು 30 ವರ್ಷ ಸರ್ವಿಸ್ ಇದೆ ಪೊಲೀಸ್ ವಿಚಾರ ಏನಂತ ಹೇಳ್ತು. ಆಮೇಲೆ ರಿಕ್ರೂಟ್ ಕೆಲಸಗಳು ಮಾಡೋಕ್ಕೆ ಹೋಗ್ಬೇಡ್ರಿ, ಪೊಲೀಸ್ ಕೆಲಸಗಳು ಮಾಡಿ, ನಾನು ತಲೆ ಬರ್ತೀನಿ. ಆಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ ಆದೇಶ ಮಾಡೋರು ಬಿಟ್ಟು ಕಳ್ಸಪ್ಪ ಅಂತ ಹೇಳಿದ್ರು ಕಾನೂನು ಬಾಹಿರವ ತಿರ್ಗಾ ಒಂದು 24 ಗಂಟೆ ಟೈಮ್ ನೀನು ಒಳಗಡೆ ಹಾಕ್ಕೊಡಕ್ಕಂತೀರಿ. ನೀನು ಯಾವ ಪೊಲೀಸ್ ಅಧಿಕಾರಿ, ನೀನೇನು ಮಾಡ್ಕೊಂತೀಯ? ಅವನೇನು ಕಳ್ಳನ ಇದು ಮಾಡೋಣ ಏಟ್ಗಳು ತಿಂದವನ್ನೇ ತಗೊಂಡು ಒಳಗಡೆ ಆಗ್ತಿರೋದು ಇದು ಯಾವ ನ್ಯಾಯ? ಈ ಒಂದು ವಿಚಾರದಲ್ಲಿ ನಾವು ಖಂಡಿಸ್ತೀವಿ. BK ಮಂಜು ಗಡೀಪಾರ ಆಗಬೇಕು. ಅವನಿಗೆ ಯಾರ್ಯಾರು ಕುಮ್ಮಕ್ಕೆ ಕೊಟ್ಟವ್ರೆ, ಅವನು ಯಾರ್ಯಾರು ಕುಮ್ಮಕ್ಕೆ ಕೊಡ್ತವ್ರೆ, ಆಮೇಲೆ ರಂಗಪ್ಪ ಮತ್ತು ಆಮೇಲೆ ಇನ್ನೂ ವಿನೋದ, ಕಿರಣ, ಕಾರ್ತಿಕ
ರವಿ ಮತ್ತು ಬಂಡೆ ಮುನಿರಾಜ ಮತ್ತು ಇನ್ನಿತರರು ಸೇರ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿನ ಹೊಡೆದು ಬಿಸಾಕ್ತಾ ಇದ್ದೀರಾ, ಆಮೇಲೆ ಕಟ್ಟೆನ ಹೊಡೆದು ಬಿಸಾಕ್ತೀರಾ. ಅಂಥವ್ರ ಮೇಲೆ ನಾವು ಬಾಗ್ಲೂರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಇನ್ನೂ ಅವ್ರ ಮೇಲೆ FIR ಹಾಕಿಲ್ಲ. ಏನು ಅಂಬೇಡ್ಕರ್ ಇರಬೇಕು ಬೇಡ? ಅಲ್ಲಿ ಹೇಳಕ್ಕೆ ಹೋದರೆ ಕೆಲವು ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ, ಸರ್ ಅಂಬೇಡ್ಕರ್ ಇದಿರಬೇಕಾದ್ರೆ ಪರ್ಮಿಷನ್ ಕೊಡ್ಬೇಕು ಸರ್ ಅಂತ ಹೇಳ್ತಾರೆ. ಕೆಂಪೇಗೌಡಗೆ ಪರ್ಮಿಷನ್ ಕೊಟ್ಟಿದ್ದೀರಾ, ಬೇರೆಯವ್ರಿಗೆ ಏನಾದ್ರು ಇದು ಕೊಟ್ಟಿದ್ದೀರಾ? ಇಲ್ಲಿ ವಿಧಾನಸೌಧ ಮುಂದೆ ಎಷ್ಟು ಶಿಲೆಗಳಿಟ್ಟಿದ್ದಾರೆ, ಯಾವ್ದಕ್ಕಾನ ಒಂದು ಪರ್ಮಿಷನ್ ಕೊಟ್ಟಿದ್ದೀರಾ ಸ್ವಾಮಿ ನೀವು? ಯಾವ್ದಕ್ಕಾನ ಒಂದಕ್ಕೆ ತಗೊಂಬಂದಿರೋ ಪರ್ಮಿಷನ್? ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿನ ನಮ್ಮ ಅಂಬೇಡ್ಕರ್ ಜಾಗದಲ್ಲಿ ಇಡೋಕ್ಕೆ ಏನು ಪರ್ಮಿಷನ್ ಬೇಕದು? ನನ್ನ ಮನೆಗೆ ಮಾಡ್ಕೊತಾ ಇದ್ದೀನಿ. ಅಂಥ ವಿಚಾರ ಪುಣ್ಯಾತ್ಮನಿಗೆ ಇಡೋಕ್ಕೇನು ಇದಿಲ್ಲ ಸ್ವಾಮಿ. ನಾನು ಯಾವುದಾದ್ರು ನನ್ನ ಜಮೀನುಗಳನ್ನು ತಗಲಿಕ್ಬಿಟ್ಟೆ ಅಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಹಾಕ್ಬಿಟ್ಟೆ ತಗೋತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿನ ಅಲ್ಲಿ ಮಾಡ್ತೀವಿ. ಅವ್ರ ಮೇಲೆ ಇಮಿಡಿಯೇಟ್ಲಿ FIR ಹಾಕಬೇಕು, ಅವ್ರಿಗೆಲ್ಲ ಜೈಲು ಕಟ್ಟಬೇಕು. ಹಾಕಿಲ್ಲ ಅಂದರೆ ನಿಮ್ಮಿರ್ದವಾಗಿಯೇ ಇನ್ನು ಬರೋ ವಾರದಲ್ಲಿ ಬೃಹತ್ ಡಂಟೆ ಚಳವಳಿನ ಮಾಡಿ ನಿಮ್ಮನ್ನು ವರ್ಗಾವಣೆ ಮಾಡ್ಸೋಗಂಟ ಬಿಡಲ್ಲ ಪೊಲೀಸ್ ಅಧಿಕಾರಿಗಳೇ. ಇದು ಮುಂದಿನ ಹೆಜ್ಜೆ ಹಿಂದಿಡಕ್ಕೆ ಹೋಗಲ್ಲ. ಇನ್ನು ಈಗ ಗೊತ್ತಾಗ್ತಾ ಇದೆ, ಯಾಕಂದರೆ ಅಂಬೇಡ್ಕರ್ ಜಯಂತಿ ನೆನ್ನೆ ಮೊನ್ನೆ ಆಗಿರೋದು. ಇನ್ನು ಜನಗಳಿಗೆ ಈಗ ಗೊತ್ತಾಗ್ತದೆ, ಇನ್ನೆಲ್ಲ ಬರ್ತಾರೆ ಅಂಬೇಡ್ಕರ್ ವಿಚಾರದಲ್ಲಿ. ಸುಮ್ಮನೆ ಇವತ್ತು ಬರಬೇಕಾಯ್ತು. ಮೊನ್ನೆ ಪ್ರೋಗ್ರಾಮು 5ನೇ ತಾರೀಕು ಮೇಲೆ ಎಲ್ಲರೂ ಸೇರ್ಕೊತೀವಿ. 5ನೇ ತಾರೀಕು ಒಳಗಡೆ ಏನಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿನಲ್ಲಿ ನಿಲ್ಲಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂದರೆ ಇದೇ ಜಾಗದಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ದಲಿತರು, ಯಾರು ರಾಜ್ಯ ನಾಯಕರಿದ್ದಾರೆ, ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು ಎಲ್ಲ ಈ ವರ್ಗದವರು ಇಲ್ಲಿ ಹೋರಾಟ ಮಾಡಿ SSBಯನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಹೋರಾಟಕ್ಕೆ ಬಂದು ತಮ್ಮ ಎಲ್ಲರ ಒಂದು ನಮ್ಮ ಮನವಿಗಳನ್ನು ತಗೊಂಡು ನಮ್ಮ ಹೋರಾಟಕ್ಕೆ ಪ್ರಚಾರ ಮಾಡಲು ಬಂದಿರೋಂಥ ತಮ್ಮೆಲ್ಲರಿಗೂ ವಂದಿಸಿದ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್, ಜೈ ಜೈ ಈ ಮನವಿಗಳನ್ನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಕೊಟ್ಟಿದ್ದೀವಿ, ಉಪಮುಖ್ಯಮಂತ್ರಿಗಳಾದಂಥ ನಮ್ಮ DK ಶಿವಕುಮಾರ್ ಸಾಹೇಬರು ಕೊಟ್ಟಿದ್ದೀವಿ, ಗೃಹ ಸಚಿವರಾದಂಥ G ಪರಮೇಶ್ವರ್ ಸಾಹೇಬರು ಕೊಟ್ಟಿದ್ದೀವಿ, ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಕೊಟ್ಟಿದ್ದೀವಿ, ಆಮೇಲೆ SC ಮಾದೇವಪ್ಪರು ಸಮಾಜ ಕಲ್ಯಾಣ ಸಚಿವರು ಅವ್ರಿಗೂ ಕೊಟ್ಟಿದ್ದೀವಿ, ಆಮೇಲೆ ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಸಾಹೇಬರು ಕೊಟ್ಟಿದ್ದೀವಿ, 7 ಜನ ಸಚಿವರು ಕೊಟ್ಟಿದ್ದೀವಿ, ಕಮಿಷನರ್ಗೂ ಕೊಟ್ಟಿದ್ದೀವಿ, ಆಮೇಲೆ ನಂತರ ಬಂದು SC ಕಮಿಷನ್ಗೂ ಕೊಡ್ತಾಯಿದ್ವಿ, ಮಾನವ ಹಕ್ಕು ಆಯೋಗಕ್ಕೂ ಕೊಡ್ತಾಯಿದ್ದೀವಿ ಸರ್. ಇನ್ನಿತರ ಎಲ್ಲೆಲ್ಲಿ ಕೊಡಬೇಕಾದ್ರೆ ನಮ್ಮ ಹಿರಿಯರ ಮುಖ ಸಮ್ಮುಖದಲ್ಲಿ ಊಟ ಮಾಡ್ಕೊಂಡು ಎಲ್ಲ ಕಡೆ ಕೊಡ್ತೀವಿ ಸರ್. ನಮಗೆ ನ್ಯಾಯ ಕೊಡಬೇಕು, ನಮ್ಮ ನ್ಯಾಯ ಸಿಗೋವರೆಗೂ ನಮ್ಮ ವಿಚಾರನ ಪ್ರಚಾರ ಮಾಡಬೇಕಂತೇಳಿ ನಾನು ಮಾಧ್ಯಮದವ್ರ ಹತ್ರ ಕೇಳ್ಕೊತಾ ಇದ್ದೀವಿ. ಪೊಲೀಸ್ ಅಧಿಕಾರಿಗಳು ನಮಗೆಲ್ಲ ರಕ್ಷಣೆ ಕೊಡ್ತಾ ಇದ್ದಾರೆ. ಆ ಒಂದು ವ್ಯವಸ್ಥೆ ಆಗಬೇಕು. ಬಾಗ್ಲೂರು ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ ಅಧಿಕಾರಿ ಮೇಲೆ ಒಬ್ಬ ರೌಡಿ ಲಿಸ್ಟರು ಅಲ್ಲೇ ಮಾಡ್ತಾನೆ, ಅವನ್ನ ಇಮಿಡಿಯೇಟ್ಲಿ ಗಡೀಪಾರು ಮಾಡಬೇಕು. ಯಾಕಂದರೆ ಪೊಲೀಸ್ ಅಧಿಕಾರಿಗಳಿಗೆ ಯಾವತ್ತೂ ಸಹ ಯಾವನ್ನ